ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಚೂಡಿದಾರ್ಗೆ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನೀಗ ಲೈನಿಂಗ್ ತೊಗೊಂಡು ಈಕ್ವಲಾಗಿ ಹಾಕಿಕೊಂಡಿದ್ದೀನಿ. 4 ಪೀಸ್ ಇದೆ ಇಲ್ಲಿ. 4 ಪೀಸ್ ಅಂದರೆ ಲೈನಿಂಗ್ನ ಮಡಚಿ 4 ಪೀಸ್ ಮಡಚಿರೋದು ನಮ್ಮ ಕಡೆಯೂ, ಓಪನ್ ಇರೋದು ಆಪೋಸಿಟ್ ಸೈಡಲ್ಲೂ ಹಾಕಿಕ್ಕಿ ಫಸ್ಟು ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿ ರಫಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಮೆಷರ್ಮೆಂಟ್ಸ್ ಎಲ್ಲ ಇಟ್ಟು ನಾನು ಹಾಕ್ತೀನಿ. ಈಗ ನಮಗೆ ಚೂಡಿದಾರ್ಗೆ ಕರೆಕ್ಟಾಗಿ 6 ಬೇಕಾಗುತ್ತೆ. ಶೋಲ್ಡ್ರಿಗೆ ಎಲ್ಲ ನಾನು ಬಂದು ಇಲ್ಲಿ 5.5 ಇಟ್ಕೊಳ್ತೀನಿ. ನನಗೆ ಅಷ್ಟೇ ಸಾಕು. 5.5 ಇಟ್ಕೊಂಡು ಆರ್ಮ್ ಹೋಲ್ಗೂ 6 ಇಂಚಸ್ ಇಟ್ಕೊಳ್ತಾ ಇದ್ದೀನಿ. ನೆಕ್ಗೂ ಅದೇ ಸೇಮ್. ಅದಕ್ಕೋಸ್ಕರ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಎರಡಕ್ಕೂ ಈಕ್ವಲಾಗಿ ಇದು ಮಾಡ್ತಾಯಿದ್ದೀನಿ ನಾನು. ಈಗ ಆರ್ಮ್ ಹೋಲ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಕರ್ವ್ ಶೇಪ್ ತೆಗೆದು. ಆಮೇಲೆ ಈಗ ನೆಕ್ ಮಾರ್ಕ್ ಮಾಡ್ಕೊಳ್ತೀನಿ. 2.5 ಇಂಚು ಗ್ಯಾಪ್ಗೂ ನೆಕ್ ಡಿಪ್ ಬಂದು 6 ಇಂಚ್ ಬೇಕು ನನಗೆ. ಅದಕ್ಕೋಸ್ಕರ ಈ ರೀತಿ ಬಾಕ್ಸ್ ಹಾಕ್ಕೊಂಡು ನಿಮಗೆ ಯಾವ್ದು ನೆಕ್ ಡಿಸೈನ್ ಬೇಕೋ ಆ ನೆಕ್ ಡಿಸೈನ್ ನೀವು ಡ್ರಾ ಮಾಡ್ಕೋಬೋದು. ಈಗ ನಾನು ಅದು ಶಾರ್ಪಾಗಿ ನಮಗೆ ಬೇಕಾಗಿರೋ ಸ್ಟಿಚಸ್ ಇದು. ಈಗ ನಮಗೆ ಒಳಗಡೆ ಬಟ್ಟೆ ಬೇಕಾಗುತ್ತಲ್ವ, ಸ್ಟಿಚ್ ಮಾಡಿ ಸ್ವಲ್ಪ ಲೂಸ್ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ 1.5 ಇಂಚು ನಾನು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ತೊಗೊಂಡು ಬರ್ತಾಯಿದ್ದೀನಿ. ನಿಮಗೆ ಸ್ಟಿಚ್ ಮಾಡೋಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೀವು ನೋಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಅಲ್ಲಿ ಮಾರ್ಕ್ ಮಾಡಿರೋದ್ರಲ್ಲಿ ನಮಗೆ ವಿ ಶೇಪ್ ಬರುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ನಾಚ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗೆಲ್ಲ ಫುಲ್ಲಾಗಿ ಕಟ್ ಮಾಡಿ ಎತ್ಬಿಡೋಣ. ಒಂದು ಅರ್ಧ ಇಂಚ್, 1/4 ಇಂಚ್ ಕೂಡ ಓಕೆ. 1/4 ಇಂಚು ಗ್ಯಾಪ್ ಬಿಟ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶೋಲ್ಡ್ರು ಜಾರಿ ಬರಬಾರ್ದು ಅನ್ನೋದಕ್ಕೋಸ್ಕರ. ಈಗ ಬ್ಯಾಕ್ ಆ್ಯಂಡ್ ಫ್ರಂಟು ಎರಡು ಬೇರೆ ಬೇರೆ ಮಾಡೋಣ. ಯಾಕಂದರೆ ಫ್ರಂಟ್ಗೆ ನಾನಿಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ. ಕ್ಯಾನ್ವಾಸ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡೋರು ಮಾಡ್ಕೋಬೋದು. ಇಲ್ಲಿ ನನಗೆ ಕ್ಯಾನ್ವಾಸ್ ಯೂಸ್ ಮಾಡೋ ಅವಶ್ಯಕತೆ ಇದೆ. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಬ್ಯಾಕು ಫ್ರಂಟು ಸಪ್ರೇಟಾಗಿ ಎತ್ತಿಟ್ಟು ಸೆಂಟ್ರ್ ನಾಚ್ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನಾನು ಬ್ಯಾಕ್ ಮಾತ್ರ ಈಗ ಕಟ್ ಮಾಡ್ಕೊಳ್ತೀನಿ. ಬ್ಯಾಕ್ ನೆಕ್ ಮಾತ್ರ ಕಟ್ ಮಾಡಿ ಎತ್ಕೊಳ್ತೀನಿ. ಇದಕ್ಕೆ ನಾಟ್ ಬೇರೆ ಇಕ್ಕಬೇಕು ಅಂತ ಹೇಳಿದರು. ಅದು ನನಗೆ ಆಮೇಲೆ ಜ್ಞಾಪಕ ಬಂತು. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸತಿ ನೆಕ್ ರೌಂಡ್ ತೆಗಿತಾ ಇದ್ದೀನಿ ನಾನು. ನೋಡಿ, ಇದು ಬ್ಯಾಕು. ಫ್ರಂಟ್ಗೆ ನಾನು ನೆಕ್ ಡಿಸೈನ್ ಎಲ್ಲ ಏನೂ ಕಟ್ ಮಾಡಿಲ್ಲ. ನಾನು ಅದನ್ನು ಕ್ಯಾನ್ವಾಸ್ ಯೂಸ್ ಮಾಡಬೇಕಾಗತ್ತೆ. ಈಗ ಸ್ಲೀವ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 4 ಮಡಚಿ ಇಟ್ಕೋಬೇಕು. ಮಡಚಿರೋದು ನಮ್ಮ ಪಕ್ಕ ಇರೋ ಥರ ನೋಡ್ಕೋಬೇಕಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ಕಷ್ಟ. ಅದಕ್ಕೋಸ್ಕರ ನಾವು ಕಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕಟ್ ಮಾಡಬೇಕು. ನನಗೆ ಫುಲ್ಲು ಸೇರಿಸಿ 9.5 ಇಂಚ್ ಬೇಕಾಗುತ್ತೆ. ಅದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕೈ ಉದ್ದ ಬಂದು 11.5 ಇಂಚ್ ಮತ್ತು ಆರ್ಮ್ ಹೋಲ್ಗೆ ಎಲ್ಲ ಸೇರಿಸಿ 9.5 ಇಂಚ್ ಬೇಕು ಟೋಟಲಾಗಿ. ನೋಡಿ, ಅದೇ ರೀತಿ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡೋಣ. ಇಲ್ಲೂ ನಾಚ್ ಹಾಕ್ಕೊಳ್ತಾ ಇದ್ದೀನಿ ನಾನು.
ಓಕೆ ಫ್ರೆಂಡ್ಸ್, ಇದು ಕಟಿಂಗ್ ಮುಗೀತು. ಇಲ್ಲಿ ಈಗ ಮೇನ್ ಈ ಲೈನಿಂಗ್ ಕ್ಲಾತ್ನ ತೆಗೆದು ನಾವು ಮೇನ್ ಕ್ಲಾತಲ್ಲಿ ಹಾಕಿ ಕಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾನೀಗ ಈ ಡಿಸೈನು ಕ್ಯಾನ್ವಾಸಲ್ಲಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನ್ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ, ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.